ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಹೆಚ್ಚಾಗಿದೆ ಚರ್ಚೆ. ಅಧಿವೇಶನದಲ್ಲಿ ಧರ್ಮಸ್ಥಳ ವಿಚಾರಕ್ಕೆ ಬಿಜೆಪಿ ಅವರು ತರಾಟೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗ್ಬಿಟ್ಟಿದೆ. ಏನು ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನ ಆಗಿದೆ. ಈಗ ಅದೇ ಅಸ್ತ್ರ ಆಗುತ್ತಾ ಬಿಜೆಪಿಗೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನ್ಯೂಸ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ನೋಡಿ, ಈಗ ಒಂದ್ ಕಡೆ ವಿಧಾನಮಂಡಲದ ಅಧಿವೇಶನದ ಕೊನೆ ದಿನ ಇವತ್ತು. ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಮಹೇಶ್ ಶೆಟ್ಟಿ ಬಂಧನ ಆಗಿದೆ. ಇದೇ ಅಸ್ತ್ರ ಆಗುತ್ತಾ ಹೇಗೆ ಸರ್ಕಾರದ ವಿರುದ್ಧ? ಮಧುಸೂದನ್, ಈಗಾಗಲೇ ಮಹೇಶ್ ತಿಮ್ರೋಡಿ ವಿಚಾರ ಕುರಿತಂತೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅಧಿವೇಶನದ ಒಳಗೆ ಮತ್ತೆ ಹೊರಗೂ ಕೂಡ ಸರ್ಕಾರಕ್ಕೆ ಇರಿಸು ಮುರ್ಸನ್ನ ಉಂಟು ಮಾಡಿತ್ತು. ಪ್ರಮುಖವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ವಿರೋಧ ಪಕ್ಷಗಳು ಈ ವಿಚಾರದಲ್ಲಿ ಎಸ್ಐಟಿ ರಚನೆ ಇರ್ಬೋದು, ಧರ್ಮಸ್ಥಳ ವಿಚಾರ ಕುರಿತಂತೆ ಅಪಪ್ರಚಾರ ಆಗ್ತಾ ಇರ್ತಕ್ಕಂಥ ವಿಚಾರ ಕುರಿತಂತೆ ಅಧಿವೇಶನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿದ್ರು. ಈಗ ಮಹೇಶ್ ತಿಮ್ರೋಡಿ ಅವರನ್ನ ಸರ್ಕಾರ ಬಂಧಿಸೋದ್ರ ಮುಖಾಂತರ, ಹೆಚ್ಚಿನ ವಿಚಾರಣೆಗೆ ಒಳಪಡಿಸೋದ್ರ ಮುಖಾಂತರ ಒಂದು ರೀತಿ ಹಿಂದುತ್ವದ ವಿರೋಧಿಗಳು ಎಂಬತಕ್ಕಂಥ ಲೇಬಲ್ ಅನ್ನ ಅಂಟಿಸಲಿಕ್ಕೆ ಏನು ಬಿಜೆಪಿ ನಾಯಕರು ಮುಂದಾಗಿದ್ರು, ಇದಕ್ಕೆ ಫುಲ್ ಸ್ಟಾಪ್ ಅನ್ನು ಕೂಡ ನೀಡಿದಂತಾಗಿದೆ. ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಈಗಾಗಲೇ ಸಿಎಂ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಚಾರ ಕುರಿತಂತೆ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ಳದೆ BL ಸಂತೋಷ್ ಅವರ ವಿರುದ್ಧ ಹೀನಾಯವಾಗಿ ಮಾತಾಡಿದ್ದಾರೆ ಎಂಬತಕ್ಕಂಥ ವಿಚಾರವನ್ನ ಮುಂದಿಟ್ಕೊಂಡು ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಹೀಗಾಗಿ ಒಂದ್ ಕಡೆ ಹಿಂದುತ್ವ ವಿಚಾರ, ಧರ್ಮಸ್ಥಳ ವಿಚಾರ, SIT ರಚನೆಯಲ್ಲಿ ಇರ್ತಕ್ಕಂಥ ಉದ್ದೇಶಗಳ ಬಗ್ಗೆ ಸರ್ಕಾರ ಅಧಿವೇಶನದಲ್ಲಿ ಏನೆಲ್ಲ ಸಮಜಾಯಿಷಿಯನ್ನ ನೀಡಿದ್ರು ಕೂಡ ಹಿಂದುತ್ವ ಮತ್ತೆ ಹಿಂದೂಪರ ಹೋರಾಟಗಾರರ ವಿಚಾರ ಕುರಿತಂತೆ ಸರ್ಕಾರ ಎಲ್ಲ ಒಂದ್ ಕಡೆ ಬೇರೆಯದ್ದೇ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತಕ್ಕಂಥ ಭಾವನೆ ವ್ಯಕ್ತವಾಗ್ತಾ ಇತ್ತು. ಈಗ ತಿಮ್ರೋಡಿ ಅವರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದುತ್ವ ಇರ್ಬೋದು ಮತ್ತೆ ಹಿಂದೂಪರ ಹೋರಾಟಗಾರರ ಪರವಾಗಿ ಸರ್ಕಾರ ತನ್ನದೇ ಆದಂತಹ ನಿಲುವನ್ನ ಹೊಂದಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಆ ಮೂಲಕ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಹಾಗಾಗಿ ಈಗ ಅಧಿವೇಶನ ಅಂತ್ಯವಾದರೂ ಸಹಿತವಾಗಿ ಧರ್ಮಸ್ಥಳ ವಿಚಾರ ಮತ್ತೆ SIT ರಚನೆಯಿಂದ ಸರ್ಕಾರಕ್ಕಾಗಿರ್ತಕ್ಕಂಥ ಮುಜುಗರ ಇರ್ಬೋದು, ಈ ವಿಚಾರಗಳ ಕುರಿತಂತೆ ಬಿಜೆಪಿ ನಾಯಕರು ಯಾವ ರೀತಿ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ವ್ಯತಿರಿಕ್ತವಾದಂತ ಅಂದ್ರೆ ಸರ್ಕಾರ ಈ ವಿಚಾರದಲ್ಲಿ ಪಾರದರ್ಶಕವಾಗಿ ನಡ್ಕೊಂಡಿದೆ. ಸಿಎಂ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದಂತ ಸಂದರ್ಭದಲ್ಲೂ ಕಠಿಣ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳಿಲ್ಲ. BL ಸಂತೋಷ್ ಸೇರಿದಂತೆ ಬಿಜೆಪಿ ನಾಯಕರು ಇರ್ಬೋದು, ಹಿಂದೂಪರ ಕಾರ್ಯಕರ್ತರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂಬತಕ್ಕಂಥ ಮೆಸೇಜ್ ಅನ್ನು ಕೂಡ ಈಗ ಸರ್ಕಾರ ರವಾನೆ ಮಾಡ್ತಾ ಇದೆ. ಹಾಗಾಗಿ ಮಹೇಶ್ ತಿಮ್ರೋಡಿ ವಿಚಾರದಲ್ಲಿ ಸರ್ಕಾರ ಕಠಿಣವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಜೊತೆಗೆ ಹಿಂದುತ್ವ ಇರ್ಬೋದು, ಧರ್ಮಸ್ಥಳ ವಿಚಾರ, ದೇವಸ್ಥಾನಗಳ ವಿಚಾರದಲ್ಲಿ ಸರ್ಕಾರ ಪಾರದರ್ಶಕವಾಗಿದೆ, ಯಾವುದೇ ದುರುದ್ದೇಶ ಇಲ್ಲದಂತೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದೆ. ಆ ಕಾರಣಕ್ಕಾಗಿ ಈಗ ತಿಮ್ರೋಡಿ ಅವರ ಬಂಧನ ವಿಚಾರ ಇರ್ಬೋದು, ಅಧಿವೇಶನದಲ್ಲಿ ಈ ರೀತಿಯ ಚರ್ಚೆಗಳಿರ್ಬೋದು, ಬಿಜೆಪಿ ನಾಯಕರು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಸರ್ಕಾರ ಫುಲ್ ಸ್ಟಾಪ್ ಇಡ್ತಕ್ಕಂಥ ನಿಟ್ಟಿನಲ್ಲಿ ಮಹೇಶ್ ತಿಮ್ರೋಡಿ ಮತ್ತೆ ಯಾರ್ಯಾರು ಹಿಂದೂ ಪರ ಅಂದ್ರೆ ಈ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೋ ಅವ್ರ ವಿರುದ್ಧ ಕಠಿಣ ಕ್ರಮಕ್ಕೂ ಕೂಡ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.